ಪತಿಗೆ ಪರಸ್ತ್ರೀ ಜೊತೆ ವ್ಯಾಮೋಹ, ಹೀಗಾಗಿ ಗಂಡನ ವಿರುದ್ಧವೇ ಪತ್ನಿ ಸುಪಾರಿ ಕೊಟ್ಟಿರುವಂತಹ ಪ್ರಕರಣ. ಪತಿ ವೆಂಕಟೇಶ್ ನಡೆಯಿಂದ ಪತ್ನಿ ಉಮಾದೇವಿ ಬೇಸತ್ತು ಹೋಗಿದ್ರಂತೆ. ಕಾಲು ಮುರಿಸಿದ್ರೆ ಮನೆಯಲ್ಲಿ ಬಿದ್ದಿರ್ತಾನೆ ಅಂತ ಪತ್ನಿ ಸುಪಾರಿ ಕೊಟ್ಟಿದ್ದಾರೆ. ಕಾಲು ಮುರಿಯೋದಕ್ಕೆ 5 ಲಕ್ಷಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಪತ್ನಿ ಉಮಾದೇವಿ. ಸುಪಾರಿ ಪಡೆದ ಖತರ್ನಾಕ್ಗಳಿಂದ ವೆಂಕಟೇಶ್ 2 ಕಾಲನ್ನ ಮುರಿದಿದ್ದಾರೆ. ಪ್ರಕರಣವನ್ನ ಸದ್ಯ ಕಲಬುರಗಿ ಬ್ರಹ್ಮಪುರ ಠಾಣೆ ಪೊಲೀಸರು ಭೇದಿಸಿದ್ದಾರೆ. ಸುಪಾರಿ ನೀಡಿದ ಪತ್ನಿ ಉಮಾದೇವಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಈಕೆಗೆ ಸಾಥ್ ಕೊಟ್ಟಂತಹ ಆರಿಫ್, ಮನೋಹರ ಮತ್ತೆ ಸುನಿಲ್ ಎಂಬ 3ರನ್ನು ಕೂಡ ಬಂಧಿಸಲಾಗಿದೆ. ಪತಿ ಪರಸ್ತ್ರೀ ಜೊತೆ ವ್ಯಾಮೋಹ ಹೊಂದಿದ್ದಾನೆ, ಎಷ್ಟು ಹೇಳಿದ್ರು ಬುದ್ಧಿ ಕಲಿತಾ ಇಲ್ಲ ಅಂತ ಪತ್ನಿ 3ರಿಗೆ ಈ ತರ ಸುಪಾರಿ ಕೊಟ್ಟಿರೋದು. ಕಾಲು ಮುರಿದ್ರೆ ಮನೇಲಿ ಬಿದ್ದಿರ್ತಾನೆ, ಕಾಲಿದ್ರೆ ತಾನೇ ಈತ ಎದ್ದು ಓಡಾಡೋದು ಅಥವಾ ಇನ್ನೊಬ್ಬಳ ಸವಾಸ ಮಾಡೋದಕ್ಕೆ ಹೋಗೋದು ಅಂತ ಹೇಳಿ ಈ ತರ ಸುಪಾರಿ ಕೊಟ್ಟಿರೋದು. ಪೇನಲ್ಲ ತಿರ್ಬೇಕು ಬಹಳದಲ್ಲ. ಏನಿಲ್ಲ ಸರ್, ಈಗ FIR ಅಂತ ಆಗ್ಬಿಟ್ಟದ್ರಿ. ಈಗ ಅದ್ರಾಗ ಏನು ಮಾಡೋದು. ಬಟ್ ಆ್ಯಕ್ಚುಲಿ ನೀವು ಎಕ್ಸೆಪ್ಟ್ ಮಾಡಿರಲಿಲ್ಲ ಹಿಂಗೆ ಆಗ್ತದೆ ಅಂತ ಹೇಳಿ ನಿಮಗೆ. ಯಾರು ನೀವು ನಾಳೆ ನಿಮ್ಮ ಮನೆಗೆ ಎಲ್ಲ ಹಿಂಗೆ ಆಯ್ತಪ್ಪ ವಿಚಾರ ಮಾಡ್ತೀವಿ ಮಾಡೋದು. ನಮ್ಮದು ಟೈಮ್ ನಮ್ಮದು ಸರಿ ಇಲ್ಲ. ಯಾವ ಜನ್ಮದೇನು ಪಾಪ್ ಮಾಡಿವ ಅದು ಕರ್ಮಗಳು ಬಂದ ಕರ್ಮ ಮುಗಿಸೇಬೇಕು. ಕರ್ಮ ಅದಪ್ಪ, ಟೈಮ್ ಸರಿ ಇಲ್ಲ. ಕೆಟ್ಟ ಬುದ್ಧಿ ಕೊಟ್ಟಿರ್ತಾರೆ ದೇವರು. ಕೆಟ್ಟ ಬುದ್ಧಿ ಕೊಟ್ಟಾಗ ಅದ ನಾವೇ ಯಾರು ಶತ್ರುಗಳು. ರೆಸ್ಟ್ ಮಾಡಿ. ಹೀಗೆ ಪತ್ನಿನೇ ಪತಿಗೆ ಸುಪಾರಿ ಕೊಟ್ಟಿರೋದು. ಕಾಲ್ ಮುರೀರಿ ನನ್ನ ಪತಿದು, ಬೇರೆ ಹೆಂಗಸಿನ ಸವಾಸ ಇದೆ ಈತನಿಗೆ, ಎಷ್ಟು ಹೇಳಿದ್ರು ಮಾತು ಕೇಳ್ತಾ ಇಲ್ಲ ಅಂತ ಪತ್ನಿ ಬೇಸತ್ತು ಹೋಗಿದ್ದಾರೆ ಪತಿ ನಡೆ ವಿರುದ್ಧ. ಏನು ಮಾಡೋದು ಅಂತ ಗೊತ್ತಾಗದೇ ಇದ್ದಾಗ ಅವ್ರಿಗೆ ಈ ಸುಪಾರಿ ಪ್ಲ್ಯಾನ್ ಬಂದಿರೋದು. ಗಂಡನ ಕಾಲು ಮುರಿಸಿ ಮನೇಲಿ ಕೂತಿರೋ ಹಾಗೆ ಮಾಡಿದ್ರೆ ಇದೆಲ್ಲದಕ್ಕೂ ಬ್ರೇಕ್ ಬೀಳುತ್ತೆ, ಇದೊಂದೇ ದಾರಿ ಅಂದ್ಕೊಂಡು 3 ಜನರಿಗೆ ಸುಪಾರಿ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಬಜರಂಗಿ. ಈಗ ಪತಿ ಪರಸ್ತ್ರೀ ಸಹವಾಸ ಮಾಡಬಾರ್ದು ಅಂತ ಯೋಚಿಸಿದ್ದೇನೋ ಸರಿ, ಆದರೆ ಸುಪಾರಿ ಕೊಡೋ ಹಂತಕ್ಕೆ ಹೋಗಿದ್ಯಾಕೆ ಪತ್ನಿ? ವಿಜಯ್, ಖಂಡಿತವಾಗಿಯೂ ಕೂಡ ಈ ಒಂದು ಪ್ರಕರಣ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪತಿಯ ಒಂದು ಪರಸ್ತ್ರೀ ಸಂಘಕ್ಕೆ ಬೇಸತ್ತಿರತಕ್ಕಂತ ಪತ್ನಿ ಉಮಾದೇವಿ ಈ ಒಂದು ಸುಪಾರಿ ಕೊಡುವ ಹಂತಕ್ಕೆ ಹೋಗಿದ್ದಾರೆ ಅನ್ನುವಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇದು ಘಟನೆ ನಡೆದಿರುವಂತ ಕಲಬುರಗಿ ನಗರದ ಅಖ್ತರ್ ಕಾಂಪೌಂಡ್ ಬಡಾವಣೆಯ ನಿವಾಸಿ ಅಂದ್ರೆ ಉಮಾದೇವಿ ಮತ್ತೆ ವೆಂಕಟೇಶ್ ಇಬ್ಬರು ಕೂಡ ದಂಪತಿ. ಕಳೆದ 30 ವರ್ಷಗಳ ಹಿಂದೆ ಇವರನ್ನ ಮದುವೆ ಕೂಡ ಆಗಿರ್ತಾರೆ, 2 ಮಕ್ಕಳು ಕೂಡ ಇರ್ತಾರೆ. ಆದ್ರೆ ಇತ್ತೀಚಿನ ಕೆಲವು ವರ್ಷಗಳಿಂದ ಅಂದ್ರೆ ಪಕ್ಕದ ಮನೆಯ ಮಹಿಳೆ ಜೊತೆಗೆ ಒಂದಿಷ್ಟು ಸಂಪರ್ಕ ಇಟ್ಕೊಂಡಿರೋ, ಸ್ನೇಹ ಇಟ್ಕೊಂಡಿರೋ, ಅನೈತಿಕ ಸಂಬಂಧ ಇಟ್ಕೊಂಡಿರೋ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಅದಕ್ಕೆ ಸಾಕಷ್ಟು ಬಾರಿ ಗಂಡ ಹೆಂಡತಿ ಮಧ್ಯೆ ಉಮಾದೇವಿ ಮತ್ತೆ ವೆಂಕಟೇಶ್ ಇಬ್ಬರು ಮಧ್ಯದಲ್ಲೂ ಕೂಡ ಸಾಕಷ್ಟು ಕಿರಿಕಿರಿ ಕೂಡ ಆಗಿದೆ. ಕಿರಿಕಿರಿ ಆದ ನಂತರದಲ್ಲೂ ಕೂಡ ಎಷ್ಟೇ ಸಾರಿ ಹೇಳಿದ್ರು ಪತಿ ವೆಂಕಟೇಶ್ ಕೇಳದೆ ಇದ್ದಾಗ ಪತ್ನಿ ಏನು ಉಮಾದೇವಿ ಅಂದರೆ ಇವರು ಒಂದು ಗಂಡನನ್ನ ಕೈಕಾಲು ಮುರಿಸಿ ಮನೆಯಲ್ಲೇ ಬೀಳುವ ರೀತಿ ಮಾಡಬೇಕು ಅಂತ ಒಂದು ಪ್ಲಾನ್ ಹಾಕಿ ಪಕ್ಕದಲ್ಲೇ ಮನೆ ಮುಂಭಾಗದಕ್ಕೆ ಒಬ್ಬ ವ್ಯಕ್ತಿ ಆರಿಫ್ ಅನ್ನುವಂತ ವ್ಯಕ್ತಿ ಬರ್ತಿದ್ದ. ಆ ವ್ಯಕ್ತಿಯ ಜೊತೆ ಮಾತುಕತೆ ನಡೆಸಿ 5 ಲಕ್ಷಕ್ಕೆ ಸುಪಾರಿ ಕೊಟ್ಟಿರುವಂತದ್ದು. ಸುಪಾರಿ ಕೊಟ್ಟ ನಂತರದಲ್ಲಿ ಅಡ್ವಾನ್ಸ್ ಆಗಿ 50,000 ದುಡ್ಡು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಆರಿಫ್ ಮತ್ತೆ ಸುನೀಲು, ಆತನ ಸ್ನೇಹಿತ ಇನ್ನೊಬ್ರು ಮನೋಹರ್, ಈ 3ವರಿಗೆ ಸುಪಾರಿ ಕೊಟ್ಟಿದ ಕಾರಣದಿಂದಾಗಿ ಆತ ಯಾವಾಗ ವೆಂಕಟೇಶ್ ಮನೆಯಿಂದ ಹೊರಗಡೆ ಇದ್ದಾಗ, ಬೇರೆ ಕಡೆ ಹೋದಾಗ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗಿ ಅವರ ಮೇಲೆ ಹಲ್ಲೆ, 3ವರು ಕೂಡ ರಾಡ್ಗಳಿಂದ ಮತ್ತೆ ಕಲ್ಲಿನಿಂದ ಹಲ್ಲೆ ಮಾಡಿದ್ದಾರೆ. ನೇರವಾಗಿ ಸುಪಾರಿ ಕೊಟ್ಟ ಕೈಕಾಲು ಮುರಿಯೋ ಒಂದು ಸುಪಾರಿ ಕೊಟ್ಟಿದ್ದು. ಆ ನಿಟ್ಟಿನಲ್ಲಿ ನೇರವಾಗಿ ಆ ವೆಂಕಟೇಶ್ 2 ಕಾಲುಗಳ ಮೇಲೆ ಕಲ್ಲು ಮತ್ತೆ ಕಬ್ಬಿಣ ರಾಡ್ಗಳಿಂದ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ವೆಂಕಟೇಶ್ ಕೂಡ ಸದ್ಯಕ್ಕೆ 2 ಕಾಲುಗಳನ್ನು ಮುರಿದುಕೊಂಡು ಅಂದ್ರೆ ಡ್ಯಾಮೇಜ್ ಆಗಿರೋದ್ರಿಂದಾಗಿ ಆಸ್ಪತ್ರೆ ಚಿಕಿತ್ಸೆ ಕೂಡ ಪಡಿತಾ ಇದ್ದಾರೆ. ಜೊತೆಗೆ ಮನೆಗೆ ಕೂಡ ಆಗಮಿಸಿರುವಂತದ್ದು. ಈ ಪ್ರಕರಣ ಸದ್ಯಕ್ಕೆ ಈ ಒಂದು ಘಟನೆ ನಂತರದಲ್ಲಿ ವೆಂಕಟೇಶ್ ಅವರ ಪುತ್ರ ಬ್ರಹ್ಮಪುರ ಪೊಲೀಸ್ ಠಾಣೆಗೆ
ದೂರು ಕೊಡ್ತಾರೆ. ದೂರು ಕೊಟ್ಟ ನಂತರದಲ್ಲಿ ಪೊಲೀಸರು ತನಿಖೆ ಆರಂಭ ಮಾಡಿದಾಗ ಇಲ್ಲಿ ಹೆಂಡತಿಯೇ ಪತಿಯ ಕಾಲು ಮುರಿದಕ್ಕೆ ಸುಪಾರಿ ಕೊಟ್ಟಿರುವಂತ ಬೆಳಕಿಗೆ ಬಂದಿರುವಂತದ್ದು. ಯಾವಾಗ ಆರೋಪಿಗಳನ್ನ ಸುಮಾರು ಪೊಲೀಸರುಗಳ 100ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾ ಫುಟೇಜ್ಗಳನ್ನು ಕೂಡ ಸರ್ಚ್ ಮಾಡಿದಾಗ ವಿಷಯ ಗೊತ್ತಾಗುತ್ತೆ. ಆ ನಂತರದಲ್ಲಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ ನಂತರದಲ್ಲಿ ಪತ್ನಿ ಉಮಾದೇವಿಯವರನ್ನು ಕೂಡ ಈಗ ವಿಚಾರಣೆ ಮಾಡಿದ ನಂತರದಲ್ಲಿ ಖುದ್ದು ಪತ್ನಿ ಕೂಡ ಒಪ್ಪಿಕೊಂಡಿರುವಂತದ್ದು. ಈ ಎಲ್ಲ ಅಂದ್ರೆ ಪರಿಸ್ಥಿತಿ ಸಂಘಕ್ಕೆ ಬೇಸತ್ತಿರ್ತಕ್ಕಂಥ ಪತ್ನಿ ತನ್ನ ಪತಿ ಕಾಲು ಮುರಿತಕ್ಕೆ ಸುಪಾರಿ ಕೊಟ್ಟಿರುವಂತದ್ದು ಈಗ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಬ್ರಹ್ಮಪುರ ಪೊಲೀಸ್ ಠಾಣೆ ಪೊಲೀಸರು ಕೂಡ ಈಗ ಉಮಾದೇವಿ ಸೇರಿದಂತೆ ಆರೋಪಿಗಳ 3 ಕೂಡ 4 ಜನರು ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಕಟ್ಟುವಂತ ಕೆಲಸ ಮಾಡಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಬಜರಂಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.